ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಧ್ಯ ಇಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ದಸರಾ ಹಬ್ಬದ ಸ್ಪೆಷಲ್ ಎಪಿಸೋಡ್ ಮಾಡ್ತಾಯಿದ್ದೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಒಂದು ಮನೆ ಮಾಡಿದ ಮೇಲೆ ನಿಮಗೋಸ್ಕರ ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಮೈಸೂರಲ್ಲಿ ಈಗ ದಸರಾ ಹಬ್ಬದ ವಾತಾವರಣ, ಎಲ್ಲ ಕಡೆ ದೀಪಗಳು, ತೋರಣಗಳು, ರಂಗೋಲಿಗಳು, ಎಲ್ಲ ಹೊಸ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಜನ. ಸಾಯಂಕಾಲದಂತೂ ಇಡೀ ಮೈಸೂರು ತುಂಬ ಜನ ಇರ್ತಾರೆ. ಇಂಥ ಒಂದು ಅದ್ಭುತವಾದ ವಾತಾವರಣದಲ್ಲಿ ನಾವು ಯಾಕೆ ನಮ್ಮ ಬೊಂಬಾಟ್ ಭೋಜನದ ಕಂಪನ್ನು ಹರಿಸಬಾರ್ದು ಅಂತ ಮೈಸೂರಲ್ಲಿ ವಿಶೇಷವಾದಂಥ ಬೊಂಬಾಟ್ ಭೋಜನ ಸ್ಪೆಷಲ್ ಕೈರುಚಿ ಎಪಿಸೋಡ್ಗಳನ್ನ ಮಾಡ್ತಾಯಿದ್ದೀವಿ. ಇವತ್ತು ಕೂಡ ನಿಮಗೋಸ್ಕರ ಒಂದು ಸ್ಪೆಷಲ್ ಕೈರುಚಿ ಎಪಿಸೋಡು. ಇದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯವರು ಬರ್ತಾಯಿದ್ದಾರೆ. ಅವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮನ ನೋಡ್ತಾರೆ, ಪತ್ರಗಳನ್ನು ಬರೆದಿದ್ದಾರೆ. ಒಂದು ಸಲ ನಿಮ್ಮ ಕೈರುಚಿ ಟೇಸ್ಟ್ ಮಾಡಬೇಕು ಅಂತ ಪತ್ರ ಬರೆದಿದ್ರು. ಸರಿ, ಇದು ಒಳ್ಳೆಯ ಅವಕಾಶ, ಮೈಸೂರಲ್ಲಿ ಹೇಗೋ ಶೂಟಿಂಗ್ ಮಾಡ್ತೀವಲ್ಲ, ಬನ್ನಿ ಅಂತ ಹೇಳಿ ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ. ಅವರು ಇವತ್ತು ನಾನು ಮಾಡೋ ಸ್ಪೆಷಲ್ ಕೈರುಚಿ ಟೇಸ್ಟ್ ಮಾಡ್ತಾರೆ. ಕರ್ಬಿಳ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಹೇಮಾ ರಾಮಮೋಹನ್. ನಮಸ್ಕಾರ, ಚೆನ್ನಾಗಿದ್ದೀರಾ? ದಸರಾ ಹಬ್ಬದ ಶುಭಾಶಯಗಳು. ಹೇಗೆ ನಡೀತಿದೆ ದಸರಾ ಹಬ್ಬ? ಚೆನ್ನಾಗಿ ನಡೀತಿದ್ಯಾ? ಏನೇನು ವಿಶೇಷವಾಗಿ ಮಾಡ್ತೀರಾ ನಿಮ್ಮ ಮನೇಲಿ? ನಮ್ಮ ಮನೇಲಿ ಗೊಂಬೆ ಕೂರಿಸ್ತೀವಿ, ಓಹ್, ಮತ್ತೆ ರಂಗೋಲಿ ಎಲ್ಲ ಚೆನ್ನಾಗಿ ಹಾಕ್ತಿವಿ. ವೆರಿ ಗುಡ್. ಮತ್ತೆ ಬಾಗ್ನ ಎಲ್ಲ ಮಾಡ್ತೀರಾ? 9 ಬಾಗ್ನ ಮಾಡ್ತೀರಾ? 9 ದಿವಸನೂ ಮಾಡ್ತೀವಿ. ಏನೇನು ಮಾಡ್ತೀರಾ? ಫಸ್ಟು ಶಂಕರಪೋಳೆ ಅಂತ ಮಾಡ್ತೀವಿ, ಆಹಾ, ಮತ್ತೆ ರವೆ ಉಂಡೆ ಮಾಡ್ತೀವಿ, ವಾವ್, ಹಾಂ, ಆಮೇಲೆ ಸಜ್ಜಪ್ಪ ಅಂತ ಮಾಡ್ತೀವಿ. ಓ, ಎಲ್ಲ ಸ್ವೀಟ್ಗಳೇನಾ? ಎಲ್ಲ ಮಾಡ್ತೀವಿ. ವಂಡರ್ಫುಲ್. ನಾವು ಕೂಡ ದಸರಾ ಹಬ್ಬಕ್ಕೆ ಅಂತ ಮೈಸೂರಿಗೆ ಬಂದು ಬೊಂಬಾಟ್ ಭೋಜನ ಸ್ಪೆಷಲ್ ಮಾಡ್ತಾ ಇದ್ದೀವಿ. 10 ದಿವಸನೂ ನಾವು ಸ್ವೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇವತ್ತು ಒಂದು ಸ್ವೀಟ್ ಮಾಡ್ತಾಯಿದ್ವಿ, ಸ್ಪೆಷಲ್ ಸ್ವೀಟು. ಇದನ್ನು ನೀವು ಯಾವತ್ತೂ ತಿಂದಿರೋದೇ ಇಲ್ಲ, ಗ್ಯಾರಂಟಿ ಕೊಡ್ತೀನಿ. ಯಾಕೆಂದರೆ ಇವತ್ತೇ ಮಾಡ್ತಿರೋದು ನಾನು. ನಿಮ್ಮ ಮೇಲೆ ಪ್ರಯೋಗ ಮಾಡಕ್ಕೆ ಕರೆದಿದ್ದೀನಿ, ಧೈರ್ಯ ಇದೆಯಾ? ಓಕೆ. ಈ ಸ್ವೀಟ್ಗೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಮಟರ್ ಮಸ್ತಾನಿ ಅಂತ. ಮಟರ್ ಮಸ್ತಾನಿ, ಮಟರ್ ಅಂದರೆ ಬಟಾಣಿ. ಬಟಾಣಿನಲ್ಲಿ ಸ್ವೀಟ್ ಮಾಡ್ತೀವಿ. ತಿಂದಿದ್ದೀರಾ? ಯಾವ ಥರ ತಿಂದಿದ್ದೀನಿ. ತಿಂದಿದ್ದೀರಾ? ಬಟಾಣಿಯಲ್ಲಿ ಸ್ವೀಟು ಮಾಡಿದ್ದೀವಿ 2 ಸತಿ. ಮಾಡಿದ್ದೀರಾ? ಓ, ನಾನೊಬ್ಬನೇ ಅಂದ್ಕೊಂಡಿದ್ದೆ ಬುದ್ಧಿವಂತ. ಇವ್ರು ನನ್ನಿಂತ ಬುದ್ಧಿವಂತರು. ನಿಮ್ದೆಲ್ಲ ನಾವು ಪ್ರಯೋಗ ಮಾಡ್ತಾ ಇರ್ತೀವಿ. ನಾನು ಮಾಡಿರೋದು. ನೀವು ಅದಲ್ಲ, ಅದು ಬೇರೆ. ಅದು ಪಾಯಸ ಮಾಡಿದ್ದೆ ಬಟಾಣಿನಲ್ಲಿ, ಅದಲ್ಲ, ಇದು ಬೇರೆ ಸ್ವೀಟ್. ಇದು ಸ್ವಲ್ಪ ಡ್ರೈ ಮಾಡ್ತೀರಾ? ಡ್ರೈ ಮಾಡ್ತೀರಾ? ಇಲ್ಲ ನೋಡಿ, ಇವಾಗ ಒಬ್ಬ ಸದ್ಯ ಎಲ್ಲಿ ಇವರೇ ಸಪ್ರೇಟಾಗಿ ಮಾಡ್ಕೊಂಬಿಟ್ರು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ನೀವೇ ಓಕೆ. ಮಟರ್ ಮಸ್ತಾನಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 1/4 kg ಹಸಿ ಬಟಾಣಿ, 1.5 ಕಪ್ಪಷ್ಟು ಕೋವಾ, ಪ್ಲೇನ್ ಕೋವಾ, 1.5 ಕಪ್ಪಷ್ಟು ಸಕ್ಕರೆ, ಒಂದು ಸ್ವಲ್ಪ ಹಾಲು ಬರೀ ರುಬ್ಗೊಳಕ್ಕೆ ಮಾತ್ರ ಬಳಸ್ತೀನಿ, ಏಲಕ್ಕಿ ಪುಡಿ, ಕೇಸರ್ ಇಲಾಚಿ ಎಸೆನ್ಸ್ ಅಂತ ಸಿಗುತ್ತೆ. ನೀವು ಯಾವುದೇ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹೋದ್ರೂ ಸಿಗುತ್ತೆ. ಕೇಸರ್ ಇಲಾಚಿ ಎಸೆನ್ಸ್ ಅಂತ, ಎಸೆನ್ಸ್ ಒಂದು ಸ್ವಲ್ಪ, ತುಪ್ಪ ಆಫ್ಕೋರ್ಸ್, ದ್ರಾಕ್ಷಿ, ಸಣ್ಣದಾಗಿ ಹೆಚ್ಚಿರೋ ಗೋಡಂಬಿ ಮತ್ತು ಬಾದಾಮಿ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಮಟರ್ ಮಸ್ತಾನಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಮಟರ್ ಮಸ್ತಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ತೀರಾ? ಓಕೆ. ಲೆಸನ್ ನಂಬರ್ 1, ಒಲೆ ಹಚ್ಚಬೇಕು. ಥ್ಯಾಂಕ್ ಯು. ಲೆಸನ್ ನಂಬರ್ 2, ಪಾತ್ರೆ ಇಡಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಇದಕ್ಕೆ ಒಂಚೂರು ಬಟಾಣಿ ಹಾಕೋಣ, ಹಸಿ ಬಟಾಣಿ. ಆಮೇಲೆ 1-2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋಣ. ಸಾಮಾನ್ಯವಾಗಿ ಬಟಾಣಿ ಹಾಕ್ಬೇಕಾದ್ರೆ ನೀವು ಉಪ್ಪು ಹಾಕ್ತಿರಲ್ವ, ಉಪ್ಪು ಹೀರ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ಬಟಾಣಿಗೆ ಸಕ್ಕರೆ ಹಾಕಿದಾಗ ಸಕ್ಕರೆನೂ ಹೀರ್ಕೊಳ್ಳುತ್ತೆ. ಇದು ಚೆನ್ನಾಗಿ ಕುದಿಬೇಕು, ಬಟಾಣಿ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.